ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತಮ್ಮಲ್ಲಿ ನೋಡಿದ್ದೀರಾ, ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ ಏನು ವಿಡಿಯೋ ಅಂತ. ಇವತ್ತು ನಾನು ನನ್ನ ಮದುವೆ ಸೀರೆ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ಸೀರೆ ತಗೊಂಡಿದ್ದೆ, ಎಲ್ಲಿ ತಗೊಂಡಿದ್ದೆ, ಪ್ರೈಸ್ ಎಷ್ಟು, ಎಲ್ಲಿ ಸ್ಟಿಚ್ ಮಾಡಿಸಿದ್ದೆ, ಏನು ಎತ್ತೆ ಅಂತ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾನು ಯಾವ ಸೀರೆ ತೋರಿಸ್ತೀನಿ ಅಂತ ನೋಡಿ. ಮೊದಲನೇ ಸ್ಯಾರಿ ಬಂದು ಇದು ಕಂಪ್ಲೀಟ್ಲಿ ನನ್ನ ಬಾರ್ಡರ್ ಸ್ಯಾರಿ ಕಲೆಕ್ಷನ್ಸ್ ಆಗಿರುತ್ತೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಕೇಳಿದೆ, ಸುಮಾರು ಒಂದು 3 ಬ್ಲಾಗ್ ಬ್ಯಾಕ್ ಸಿಂಪಲ್ ಸೀರೆ ಕಲೆಕ್ಷನ್ ಮಾಡಿದಾಗ ಬಾರ್ಡರ್ ಸ್ಯಾರಿ ಕಲೆಕ್ಷನ್ ಬೇಕಾ ಅಂತ ಅಂದಾಗ ತುಂಬ ಜನ ಬೇಕು ಅಂತ ಹೇಳಿದ್ರಿ. ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ. ಯೂಟ್ಯೂಬಲ್ಲಿ ನಂಗೆ ಅಷ್ಟು ಕಮೆಂಟ್ಸ್ ಬರಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ನನಗೆ ಮೆಸೇಜ್ DM ಗಳೆಲ್ಲ ಬರುತ್ತೆ. ನೀವು ಅದ್ರ ಬಗ್ಗೆ ವ್ಲಾಗ್ಸ್ ಮಾಡಿ, ಇದ್ರ ಬಗ್ಗೆ ವ್ಲಾಗ್ಸ್ ಮಾಡಿ ಅಂತ. ಸೊ ಅದ್ರ ಪ್ರಕಾರನೇ ಈಗ ವ್ಲಾಗ್ಸ್ನ ಮಾಡ್ತಾ ಇರೋದು. ನಾನು ಯಾವಾಗ ನನ್ನ ಮ್ಯಾರೇಜ್ ಆಗಿದೆ ಅಂತ ವ್ಲಾಗ್ ಮಾಡಾಕ್ತೆ, ಆವಾಗಲೇ ಸ್ಟಾರ್ಟ್ ಮಾಡಿಕೊಂಡ್ರು ನಿಮ್ಮದು ಮದುವೆದು ಔಟ್ಫಿಟ್ ಕಲೆಕ್ಷನ್ಸ್ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಯಾವ ಸ್ಯಾರಿ ಅಪ್ಪ ಅಂದರೆ, ಮೊದಲನೇ ಸ್ಯಾರಿ ಬಂದು ಈ ಸ್ಯಾರಿ. ಲೈವಲ್ಲಿ ನೋಡೋಕ್ಕೆ ಸ್ಯಾರಿ ಒಂದು ಕಲರ್ ಇರುತ್ತೆ, ಮತ್ತು ಫೋನಲ್ಲಿ ಕ್ಯಾಮ್ರಾ ಫೋಕಸ್ ಮಾಡೋದೇ ಒಂದು ಕಲರ್ ಆಗಿರುತ್ತೆ. ಸೊ ನಾನು ಯಾವ ಕಲರ್ ಹೇಳ್ತೀನಿ ಆ ಕಲರೇ ಇರುತ್ತೆ ಸ್ಯಾರಿ. ಒಂದು ಸ್ವಲ್ಪ ಆ ಕಡೆ ಡಿಮ್ ಆ ಥರ ಆಗ್ಬೋದು. ಇದು ಫುಲ್ಲು ಡಾರ್ಕ್ ಪಿಂಕ್ ಕಲರು, ನಿಮ್ಗೆ ಗೊತ್ತಾಗ್ತಿರ್ಬೋದು. ಸೇಮ್ ಇದೇ ಕಲರು, ಡಾರ್ಕ್ ಪಿಂಕ್ ಕಲರು. ಹಾಗೆ ಇದ್ರದ್ದು ಬಾರ್ಡರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರದ್ದು ಸ್ಯಾರಿ ಪ್ರೈಸ್ ಕೇಳಿದ್ರೆ ಮದುವೆಗೂ ಇಷ್ಟು ಕಮ್ಮಿ ಸ್ಯಾರಿ ತಗೊಳ್ತಾರಾ, ಇಷ್ಟು ಕಮ್ಮಿ ಪ್ರೈಸ್ ಸ್ಯಾರಿ ತಗೊಳ್ತಾರ ಅಂತ ಅಷ್ಟು ಶಾಕ್ ಆಗ್ತೀರಾ ನೀವು. ಅಷ್ಟು ಕಮ್ಮಿ ಪ್ರೈಸ್ ಇದು ಬಂದು ನೋಡಿ. ಇದು ಸ್ಯಾರಿ ಫುಲ್ಲು ಸಾಫ್ಟ್ ಆಗಿದೆ, ಕಮ್ಮಿ ಬಜೆಟ್ ಅಂದ್ಬಿಟ್ಟು ಯಾವುದೇ ರೀತಿ ರಫ್ ಆಗಂತೂ ಇಲ್ಲ. ಸಿಕ್ಕಾಪಟ್ಟೆ ಸಾಫ್ಟಾಗಿ, ಎಷ್ಟು ಸಾಫ್ಟ್ ಅಂದರೆ ನೀವು ನಂಬಲ್ಲ, ಅಷ್ಟು ಸಾಫ್ಟ್. ನಮ್ಮ ಚಿಕ್ಕಮ್ಮ ಒಬ್ರು ಇದ್ದಾರೆ ಆಯಿತಾ, ಅವರು ನಾನಿದೊಂದು ಸ್ಯಾರಿ ನಮ್ಮ ಮದುವೆ ಆದಮೇಲೆ ಒಂದು ಮದುವೆಗೆ ಹಾಕೊಂಡು ಹೋಗಿದ್ದೆ, ನನ್ನ ಮದುವೆ ಬಿಟ್ಟು ಬೇರೆಯವ್ರ ಮದುವೆಗೆ. ಆವಾಗ ಇದೇ ಥರ ಸೀರೆ ಬೇಕು ಅಂದ್ಬಿಟ್ಟು ನನ್ನ ಫೋಟೋ ಎಲ್ಲ ಕಳಿಸ್ಕೊಂಡು ಅಂಗಡಿಗೆಲ್ಲ ಹೋಗಿ ಇದೇ ಥರ ಸೀರೆನೂ ಕೂಡ ಅವ್ರು ತಗೊಂಡು ಬಂದಿದ್ದಾರೆ. ಅಷ್ಟು ಇಷ್ಟ ಆಗೋಗಿತ್ತು ಅವ್ರಿಗೆ ಸ್ಯಾರಿ ಬಂದು ಈ ರೀತಿಯಾಗಿದೆ ನೋಡಿ. ಈ ರೀತಿ ಬಾರ್ಡರ್ ಕೂಡ ಇದೆ, ಬಾರ್ಡರು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದ್ರ ಕಲರ್ ಕಾಂಬಿನೇಷನ್ ನೋಡ್ರೆ ನೀವು ಫುಲ್ ಶಾಕ್ ಆಗ್ತೀರಾ. ಹಾಗೆ ಸ್ಯಾರಿ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸ್ಯಾರಿ ಫುಲ್ಲು ಈ ರೀತಿ ಮಧ್ಯ ಮಧ್ಯ ಫ್ಲವರ್ ಬುಟಸ್ ಬಂದಿದೆ. ಹಾಗೆ ಇದಕ್ಕೆ ಗ್ರೀನ್ ಕಲರ್ ನೋಡಿ, ಈ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ. ಈ ಥರ ಕಲರ್ ಕಾಂಬಿನೇಷನ್ನೇ ನಾನು ನೋಡಿಲ್ಲ ಆ್ಯಕ್ಚುಲಿ. ಆ ರೀತಿ ಕಲರ್ ಕಾಂಬಿನೇಷನ್ ಇದೆ, ಗ್ರೀನ್ ವಿತ್ ಪಿಂಕ್. ಇದು ಸ್ವಲ್ಪ ಹಾಗೆ ಈ ರೀತಿ ಬಾರ್ಡರ್ ಇದೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ಈ ಸ್ಯಾರಿದು ಪ್ರೈಸ್ ಬಂದ್ಬಿಟ್ಟು ಶಾಕ್ ಆಗಬೇಡಿ, ಕೇವಲ ಈ ಸ್ಯಾರಿದು 1200 ರೂಪಾಯಿ. ಯಾರಾದರೂ ಮದುವೆಗೆ ತಗೊಳ್ತೀರಾ ಇಷ್ಟು ಕಮ್ಮಿದು? 1200 ರೂಪಾಯಿ. ಯಾರಾದರೂ ತಗೊಂಡಿರೋರಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ 5000 ಮೇಲಂತೂ ಹೋಗ್ಲೇಬಾರ್ದು, 5000 ಕೆಳಗಡೆನೇ ನಾನು ಸ್ಯಾರಿ ತಗೋಬೇಕು ಅಂತ ಇದ್ದಿದ್ದು. ಸೊ ಅದೇ ರೀತಿ ನಾನು ತಗೊಂಡಿದ್ದು ಕೂಡ. ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಸ್ಯಾರಿಗೆಲ್ಲ, ಕಮ್ಮಿಗೆ ಆದರೂ ಅದು ಒಳ್ಳೆ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು. ಸೊ ಹಾಗಾಗಿ ಇದನ್ನ ತಗೊಂಡೆ. ಹಾಗೆ ಇದನ್ನ ನಾನು ಬಳೆ ಶಾಸ್ತ್ರಕ್ಕೆ ಹಾಕೊಂಡಿದ್ದೆ. ಪಿಕ್ಚರ್ಸ್ ಏನಾದ್ರು ಇದ್ರೆ ಹಾಕ್ತೀನಿ ನೋಡಿ. ಹಾಗೆ ಬ್ಲೌಸ್ ತೋರಿಸಿದ್ದೀನಿ, ಆಲ್ಮೋಸ್ಟು ಬ್ಲೌಸ್ದೇ ಒಂದು ಕಲೆಕ್ಷನ್ ಮಾಡಿದ್ದೀನಿ. ಇವಾಗ ಜಸ್ಟ್ ಸಿಂಪಲಾಗಿ ನೋಡ್ಕೊಳ್ಳಿ, ಇಷ್ಟೇ ಬ್ಲೌಸ್. ಅದರದ್ದು ಗ್ರೀನ್ ಅಂತ ಹೇಳಿದ್ನಲ್ಲ, ಪಿಂಕ್ ಕಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಯಾರಿ. ನಾನು ಆವಾಗಲೇ ಹೇಳಿದ್ನಲ್ಲ, ನಂದು ಬೀಗ್ರೂಟ ಹಾಗೆ ಮದುವೆ ಎರಡೂ ಒಂದೇ ದಿನ ಆಗಿದ್ದು. ಆದರೆ ಇದನ್ನ ಮನೇಲಿ ಸಿಂಪಲಾಗಿ ಬೀಗ್ರೂಟ ಮಾಡಿದ್ರಲ್ಲ, ಆವಾಗ ಈ ಸ್ಯಾರಿ ಹಾಕೊಂಡಿದ್ದೆ. ತೋರಿಸ್ತೀನಿ ನೋಡಿ. ಈ ಸ್ಯಾರಿ ಫುಲ್ ಇದು ಮೆರೂನ್ ಕಲರು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ನು. ಅವ್ರಿಗೆ ಕಾಲ್ ಬಂದಿತ್ತು ನೋಡಿ. ಇದೇ ಆ ಸ್ಯಾರಿ, ಮೆರೂನ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿ. ನೋಡ್ತಿರ್ಬೋದು, ಮಧ್ಯದಲ್ಲಿ ಈ ಥರ ಬಾಕ್ಸ್ ಬಂದು ಅದ್ರ ಮಧ್ಯದಲ್ಲಿ ಫ್ಲವರ್ ಕೊಟ್ಟಿದ್ದಾರೆ. ಹಾಗೆ ಬಾರ್ಡರ್ ಬಂದು ಈ ರೀತಿ ಇದೆ ನೋಡಿ. ಹಾಗೆ ನಾನು ಎಲ್ಲ ಸ್ಯಾರಿಗೂ ಬೇಬಿ ಕುಚ್ಚೆ ಹಾಕಿರೋದು. ನಾನು ರಿಸೆಪ್ಷನ್ ಸ್ಯಾರಿಗೂ ಕೂಡ ಬೇಬಿ ಕುಚ್ಚೆ ಹಾಕಿ ಅಂತ ಹೇಳಿದ್ದೆ ನಮ್ಮ ಕೋಕಿಲಕ್ಕ ಅವ್ರಿಗೆ. ಅವರು ಇಲ್ಲ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಮಾಡಿದ್ರು ಪ್ರೀತಿಯಿಂದ. ಸೊ ತೋರಿಸ್ತೀನಿ ಅದನ್ನು ಕೂಡ ನೋಡಿ. ಈ ರೀತಿ ಎಲ್ಲ ಸ್ಯಾರಿ ಪೂರ್ತಿ ಮಧ್ಯ ಮಧ್ಯ ಈ ರೀತಿ ಬಾಕ್ಸ್ ಬಂದದ್ರಲ್ಲಿ ಫ್ಲವರ್ ಬಂದಿದೆ. ಹಾಗೆ ಇದು 2 ಸ್ಯಾರಿ ಎರಡು ಕಡೆನೂ ಬಾರ್ಡರ್ ಬಂದಿದೆ ನೋಡಿ. ಎಷ್ಟು ಶೈನಿಂಗ್ ಆಗಿದೆ ಗೊತ್ತಾ, ಡಬಲ್ ಕಲರ್ ತರ ಶೈನಿಂಗ್ ಆಗುತ್ತೆ.
ಇದು ಪೂರ್ತಿ ಬಾರ್ಡರ್, ಸ್ವಲ್ಪ ಲಾಂಗ್ ಬಾರ್ಡರ್, ಅಷ್ಟೇನು ಲಾಂಗ್ ಇಲ್ಲ, ಮೀಡಿಯಮ್ ಆಗಿ ಲಾಂಗ್ ಇದೆ. ನನಗಿದು ತುಂಬಾ ಇಷ್ಟ. ವೇರ್ ಮಾಡಿದಾಗ ಸಖತ್ತಾಗಿ ಒಬ್ಬರೇ ಉಟ್ಕೊಳ್ಬೋದು ಈ ಸ್ಯಾರಿನ. ಇನ್ನಾದ್ರದ್ದು ಬ್ಲೌಸ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ತೋರಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ. ಬ್ಲೌಸ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ, ಓಕೆ ಒಂದ್ಸಲ ಚೆಕ್ಔಟ್ ಮಾಡಿ. ಮನೆಯಿಂದ ಹೋದ್ವಿ ಚೌಟ್ರಿಗೆ ಹೋಗಿದ ತಕ್ಷಣ ಈ ಸ್ಯಾರಿಲ ಒಂದು ಸಿಂಪಲ್ಲಾಗಿ ಅದೇನೋ ಒಂದು ಮಾಡ್ತಾರೆ ಆ ಶಾಸ್ತ್ರನ ಈ ಸ್ಯಾರಿಲೇ ಮಾಡಿದ್ದು. ಇದು ಕೂಡ ಅಷ್ಟೇ ತುಂಬಾ ಸಖತ್ತಾಗಿದೆ. ನಾನು ಈ ಸ್ಯಾರಿದು ಪ್ರೈಸ್ ಹೇಳಲಿಲ್ಲ ಅಲ್ವಾ. ಈ ಸ್ಯಾರಿದು 3700 ಏನೋ, ಒಂದು ವರ್ಷ ಆಯಿತು, ಇನ್ನೂ ಯೋಚನೆ ಇಟ್ಕೊಳಕ್ಕಾಗುತ್ತಾ, 3700 ರೂಪಾಯಿನೋ ಅನಿಸುತ್ತೆ ಇದು ಆ ಸ್ಯಾರಿ ಪ್ರೈಸು. ಹಾಗೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಒಂಥರ ಸ್ಕೈ ಬ್ಲೂ ಕಲರು ಕಾಣಿಸ್ತಿದೀವ, ಸ್ಕೈ ಬ್ಲೂ ಕಲರು ವಿತ್ ಪಿಂಕ್ ಕಾಂಬಿನೇಷನ್. ಇದು ಅಷ್ಟೇ ನಾನು ಯಾವುದೆಲ್ಲ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಅದನ್ನೆಲ್ಲ ನಾನು ಬೇಗ ಪಿಕ್ ಮಾಡಿಬಿಡ್ತಿದ್ದೆ. ಇನ್ನು ಹುಡ್ಕೊಂಡು ಲಾಸ್ಟಲ್ಲಿ ಚೆನ್ನಾಗಿರೋ ಸಿಗಲ್ಲ ಅಂದ್ಬಿಟ್ಟು ನಾನು ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ತಿದ್ದೆ. ಸೊ ಅದೇ ರೀತಿ ಇದು ಸಿಲ್ವರ್ ಜರಿ ಮಧ್ಯೆ ಸ್ಯಾರಿ ಪೂರ್ತಿ ಈ ರೀತಿ ಲೈನ್ಸ್ ಬಂದು ಮಧ್ಯದಲ್ಲಿ ಈ ರೀತಿ ಡಿಸೈನ್ ಇದೆ. ಹಾಗೆ ಅದರದ್ದು ಬಾರ್ಡರ್ ನೋಡಿ ಈ ರೀತಿ ಸೇಮ್ ಎಲ್ಲದಕ್ಕೂ ಕೂಡ ಬೇಬಿ ಕುಚ್ಚೆ, ಆದರೆ ಅದರದ್ದು ಸೆರಗು ಈ ರೀತಿ ಫುಲ್ ಪಿಂಕು. ಈ ಸ್ಯಾರಿ ಬಂದು ಈ ರೀತಿಯಾಗಿ ಕಂಪ್ಲೀಟಾಗಿ ಈ ರೀತಿಯಾಗಿದೆ. ಹಾಗೆ ಅದರದ್ದು ಬ್ಲೌಸ್ ಬಂದು ನೀವು ಬ್ಲೌಸ್ ಕಲೆಕ್ಷನಲ್ಲಿ ಹೋಗಿ ನೋಡಿ ಪ್ಲೀಸ್, ಫುಲ್ ಬ್ಲೌಸ್ ತೋರ್ಸೋಕ್ಕಾಗಲ್ಲ. ಹಾಗೆ ಈಗ ತೋರಿಸಿದ್ನಲ್ಲ ಬ್ಲೂ ಕಲರ್ ಸ್ಯಾರಿ, ಅದಕ್ಕೆ ಪ್ರೈಸ್ ಬಂದುಬಿಟ್ಟು 3800 ಅಂತ ಅನಿಸುತ್ತೆ, ಮರ್ತೋಗ್ಬಿಟ್ಟಿದೆ, 3800. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ಗೆ ಹಾಕಿದ್ದೆ ನನ್ನ ಮದುವೆ. ನೆಕ್ಸ್ಟ್ ಸ್ಯಾರಿ ಬಂದು ಈ ಯೆಲ್ಲೋ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್, ಆಲ್ಮೋಸ್ಟ್ ಎಲ್ಲ ಗ್ರೀನ್ ಕಾಂಬಿನೇಷನ್ ಇದೆ. ಈ ಸ್ಯಾರಿನ ಬಂದುಬಿಟ್ಟು ನಾನು ಹಲ್ದಿ ಫಂಕ್ಷನ್ಗೆ ತಗೊಂಡಿದ್ದು. ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನೀರು ಇರ್ತಾರೆ ಅಂತ ಹೇಳ್ತಾರಲ್ವ, ನೀರು ದಿನ ಹಲ್ದಿ ಫಂಕ್ಷನ್ ಅಂತ ನೀವೇನು ಹೇಳ್ತೀರಾ, ಆ ಫಂಕ್ಷನ್ಗೆ ಈ ಸ್ಯಾರಿ ತಗೊಂಡಿದ್ದು. ಇದಕ್ಕೆ 4000 ಅನಿಸುತ್ತೆ, ಇದಕ್ಕೆ 4000ನೇ. ನೋಡಿ ಈ ರೀತಿ ಡಿಸೈನ್ ಬಾರ್ಡರ್ ಈ ರೀತಿ ಬರುತ್ತೆ. ಹಾಗೆ ಸ್ಯಾರಿ ಫುಲ್ಲು ಈ ರೀತಿ ಬುಟ್ಟಾಸ್ ಇದೆ. ತೋರಿಸಿದ್ದೀನಿ ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ಗೆ ನಾನು ಇದನ್ನ ಹಾಕೊಂಡಿದ್ದೆ. ಹಾಗೆ ಬೇಬಿ ಕುಚ್ ಕೂಡ ಇದೆ. ಸೆರಗು ಕೂಡ ತುಂಬಾ ಸಖತ್ತಾಗಿದೆ, ನಾನು ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇದು ಸೆರಗು ಈ ರೀತಿಯಾಗಿ ಸೆರಗಿದೆ, ತುಂಬಾ ಚೆನ್ನಾಗಿದೆ. ಸೆರಗು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇದೆಲ್ಲ ನೋಡಿದ ತಕ್ಷಣ ಇಷ್ಟ ಆಯ್ತಲ್ಲ, ಸೊ ಹಾಗಾಗಿ ಈ ಸ್ಯಾರಿನೂ ಕೂಡ ತಗೊಂಡೆ. ಫುಲ್ ಬ್ಲೌಸ್ ಬಂತು ಈ ರೀತಿ ಸ್ಟಿಚ್ ಮಾಡಿಸಿದ್ದೀರಿ. ನೆಕ್ಸ್ಟ್ ನನ್ನ ರಿಸೆಪ್ಷನ್ ಸ್ಯಾರಿ, ಅದ್ರದ್ದು ಫಸ್ಟು ಬ್ಲೌಸ್ ನೋಡ್ಕೊಂಬಿಡಿ. ಈ ರೀತಿ ಬ್ಲೌಸ್ ಇದೆ. ಬ್ಲೌಸ್ ಕಲೆಕ್ಷನಲ್ಲಿ ಹೋಗಿ ನೋಡಿ, ಫುಲ್ ಡೀಟೇಲ್ ಆಗಿ ನಾನು ಡಿಸೈನ್ನ ತೋರಿಸಿದ್ದೀನಿ. ನನ್ನ ಹತ್ರ ಇರೋ ಸ್ಯಾರಿಗಳಲ್ಲಿ ಸಿಕ್ಕಾಪಟ್ಟೆ ವೆಯ್ಟ್ ಸ್ಯಾರಿ ಅಂದರೆ ಇದೆ ಅನಿಸುತ್ತೆ, ಅಷ್ಟು ತೂಕ ಇದೆ ಈ ಸ್ಯಾರಿ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಅಂದರೆ ನಮ್ಮದು ರಿಸೆಪ್ಷನ್ ಮತ್ತು ಬೀಗ್ರೂಟ ಎರಡು ಒಂದೇ ದಿನ ಆಗಿದ್ದು, ಸೊ ಹಾಗಾಗಿ ಈ ಸ್ಯಾರಿ ಉಟ್ಕೊಂಡಿದ್ದೆ ಅವತ್ತು. ಇದಕ್ಕೆ ಒಂದು ಸ್ವಲ್ಪ ಬೇರೆ ಥರ ಕುಚ್ಚಾಕ್ಸಿದ್ದೀನಿ, ನಾನೇನು ಹಾಕಿ ಅಂತ ಹೇಳಿಲ್ಲ, ಅವರೇ ಸ್ವಲ್ಪ ಡಿಸೈನ್ ಮಾಡಿ ಈ ರೀತಿ ಸ್ವಲ್ಪ ಹಾಕಿದ್ದಾರೆ, ಕ್ರೋಶ್ ಎಲ್ಲ ಯೂಸ್ ಮಾಡಿ ಹಾಕಿದ್ದಾರೆ. ಇನ್ನು ಸ್ಯಾರಿ ಪ್ರೈಸ್ ಬಂದು ಇದಕ್ಕೆ 4000, ನನಗಿದ್ರ ಪ್ರೈಸ್ ಕರೆಕ್ಟಾಗಿ ಯೋಚನೆ ಇದೆ, 4620 ರೂಪಾಯಿ. ನಾನು ಇನ್ನೂ ಕೂಡ ಇದ್ರದ್ದು ಪ್ರೈಸ್ ಮಾಡ್ತಿಲ್ಲ. ಸೊ ನೋಡಿ ಇದು ಸ್ಯಾರಿ. ನನಗೆ ಇದು ತೆಗ್ದಿಂಗೆ ಇಟ್ಟಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ನಿಮ್ಗೊಂದು ಸೀಕ್ರೆಟ್ ಹೇಳ, ನನ್ನ ಸ್ಯಾರೀಸು ನಾನು ಮೈಸೂರಲ್ಲಿ ಅಷ್ಟು ಹೋಗ್ತಾ ಇರಲಿಲ್ಲ, ಆಲ್ಮೋಸ್ಟ್ ವಿಲಾಸಪೇಟೆ ಹುಣಸೂರು ಈ ಥರನೇ ತಗೊಳ್ತಾ ಇದ್ದಿದ್ದು. ನಾನು ಯಾವಾಗ ಬಂದು ಇಲ್ಲಿ ಇದ್ದೆ, ನಾನು ಮೈಸೂರಿಗೆ ಯಾವಾಗ ಹೋದೆ, ಮೈಸೂರು ನಮ್ಮ ಅಣ್ಣಂದು ಮದುವೆ ಆಗಿರ್ಬೋದು, ನಂದು ಎಲ್ಲ ನಾನು ಮೈಸೂರಲ್ಲಿ ಆಲ್ಮೋಸ್ಟ್ ತಗೊಳ್ಳೋದು ಸಂದೀಪ್ ಕುಮಾರ್ ಇಲ್ಲ ಮನ್ನರ್ಸ್, ಅವೆರಡರಲ್ಲೇ ನಾನು ತಗೊಳ್ಳೋದು. ಆಲ್ಮೋಸ್ಟ್ ನನ್ನ ಮದುವೆ ಸ್ಯಾರಿ ಎಲ್ಲ ಸಂದೀಪ್ ಕುಮಾರಲ್ಲೇ ತೊಗೊಂಡಿರೋದು, ಒಂದೆರಡು ಸ್ಯಾರಿ ಮಾತ್ರ ಮನಾಡ್ಸಲ್ಲಿ ತೊಗೊಂಡಿರೋದು. ಇದು ಬಂದುಬಿಟ್ಟು ಸಂದೀಪ್ ಕುಮಾರಲ್ಲೇ ತೊಗೊಂಡಿರೋದು. ಎಷ್ಟು ಸಖತ್ತಾಗಿದೆ ಗೊತ್ತಾ ಸ್ಯಾರಿ. ಇದು ಪ್ರೈಸ್ ಕೇಳಿದ್ರಿ ಅಲ್ವಾ, ನಿಮ್ಗೆ ಶಾಕ್ ಆಯಿತಾ? ನೋಡಿ ಅಷ್ಟು ಸಖತ್ತಾಗಿದೆ. ಹಾಗೆ ಬಾರ್ಡರ್ ನೋಡಿ ಎಷ್ಟು ಪ್ರಿಟಿಯಾಗಿದೆ. ಮಾತ್ರ ಸ್ಯಾರಿ ಫುಲ್ಲು ಜಿಗಿ ಅಂತ ಲೈಟಿಂಗ್ಸ್ಗೆಲ್ಲ ಸಖತ್ತಾಗಿ ನೋಡಿ, ಒಂಥರ ಡಬಲ್ ಕಲರ್ ಥರ ಇದೆನಲ್ವಾ, ಫುಲ್ ಗ್ರೀನು ಬ್ಲೂ ಆ ಥರ ನೋಡಿ, ಹೀಗೆ ಡಬಲ್ ಕಲರು ಈ ಥರ ಬಾರ್ಡರ್. ಸ್ಯಾರಿ ಪೂರ ಹೀಗೆ ಬರುತ್ತೆ. ಹಾಗೆ ಅದರದ್ದು ಸೆರಗು ಈ ರೀತಿ ಬ್ಲೂ ಚೆನ್ನಾಗಿದೆ ಅಲ್ವಾ, ಒಂಥರ ಕಲರ್ ಕಾಂಬಿನೇಷನು. ಹಾಗೆ ಗ್ರೀನ್ ಕಲರ್ ಸ್ಯಾರಿ ಆದರೆ ಬ್ಲೂ ಕಲರ್ ಶೈನಿಂಗ್ ಆಗುತ್ತೆ ಈ ಥರ. ಇದು ನನ್ನ ರಿಸೆಪ್ಷನ್ ಸ್ಯಾರಿ ಬಂದು.
ಪ್ರೈಸು ಕೂಡ ಹೇಳಿದ್ದೀನಲ್ವ. ಇನ್ನು ಸ್ಯಾರಿ ಬಂದು ಧಾರೆ ಸ್ಯಾರಿ. ಎಲ್ರಿಗೂ ಧಾರೆ ಸೀರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅವ್ರವ್ರದ್ದು ಮದುವೆ ಲೈಫಲ್ಲಿ. ಸೊ ನನಗೂ ಕೂಡ ತುಂಬಾ ಸ್ಪೆಷಲ್. ಏನಕ್ಕೆ ಅಂದರೆ ಇದು ನಮ್ಮ ಸೋದ್ರ ಮಾವ ಕೊಡ್ತಿರೋ ಸೀರೆ. ಅಂದರೆ ಸೆಲೆಕ್ಷನ್ ಎಲ್ಲ ನಂದೇ, ಬಿಲ್ ಮಾತ್ರ ನಮ್ಮ ಮಾವ ಪೇ ಮಾಡಿರೋದು. ಸೊ ನಮ್ಮ ಅತ್ತೆನೂ ಕೂಡ ಬಂದಿದ್ರು, ಬಟ್ ನನ್ನ ಸೆಲೆಕ್ಷನ್ ಮೇಲೆ ಬಿಟ್ಬಿಟ್ಟಿದ್ರು. ನೀನು ಎಷ್ಟು ಬೇಕಾದ್ರೂ ತಗೋ, ನೀನು ಯಾವ್ದು ಬೇಕೋ ಅದನ್ನ ಸೆಲೆಕ್ಷನ್ ಮಾಡ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಈ ಸೀರೆ ತಗೊಂಡೆ. ಯಾವ ಸೀರೆಪ್ಪ ಅಂದರೆ ಈ ಸೀರೆ. ಅವಾಗೆಲ್ಲ ನನ್ನ ಮದುವೆ ಟೈಮಲ್ಲೆಲ್ಲ ಫುಲ್ಲು ಗೋಲ್ಡ್ ಕಲರೇ ಟ್ರೆಂಡಿಂಗಲ್ಲಿತ್ತು. ನಾನು ಅದೇ ಥರ ಹೋಗಿ ಕೇಳಿದ್ರೆ ಅವರು 10,000 ಅಬೋವ್ ಅಂದ್ಬಿಟ್ರು. ನನಗಂತೂ ಬೇಡ, ಅದ್ರದ್ದು ಸಿಮಿಲರ್ ಆಗಿ ತಗೊಳ್ಳೋಣ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ. ಆವಾಗ ನನಗೆ ಇದು ಸಿಕ್ತು. ಇದು ಸ್ವಲ್ಪ ಗೋಲ್ಡ್ ವಿತ್ ಆರೆಂಜ್ ಮಿಕ್ಸ್ ಆಗಿದೆ. ಇದು ಟಿಶ್ಯೂ ಸ್ಯಾರಿ ಆಯಿತಾ. ಹಾಗೆ ಅದಕ್ಕೆ ಪಿಂಕ್ ಕಲರ್ ಬಾರ್ಡರ್. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಪಿಕ್ಚರ್ಸ್ ಹಾಕ್ತೀನಿ ನೋಡಿ ನೀವು. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇದನ್ನ ಸ್ಟಾರ್ಟಿಂಗ್ ತಂದಾಗ ಯಾರು ಇಷ್ಟಪಟ್ಟಿರಲಿಲ್ಲ ಗೊತ್ತಾ. ನಮ್ಮ ಅತ್ತೆ ಮಾವ ಅಲ್ಲಿ ಇಷ್ಟಪಟ್ಟರು ಆಯಿತಾ. ಅವ್ರಿಗೆ ಚೆನ್ನಾಗಿಲ್ಲ ಅಂತ ಅನಿಸ್ಲಿಲ್ಲ. ನಮ್ಮ ಅತ್ತೆ ಸ್ವಲ್ಪ ಮಾಡ್ರನ್ ಆಗಿ ಎಲ್ಲ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಬಟ್ ಈಗ ನಮ್ಮ ಫ್ಯಾಮಿಲಿಲಿ ಯಾರೂ ಇಷ್ಟಪಡಲಿಲ್ಲ. ಏನು ಈ ರೀತಿ ಇದೆ, ಚೆನ್ನಾಗೇ ಇಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಕೂತ್ಕೊಬಿಟ್ಟಿದೆ. ವೈಟು ಮತ್ತು ರೆಡ್ಡು ಆ ಥರನೇ ತಗೊಂಡು ಅದೇ ಥರ ಆಗಿಬಿಟ್ಟಿದೆ. ನಾನು ಆ ಥರ ಆಲ್ರೆಡಿ ನಾನು ಎಂಗೇಜ್ಮೆಂಟ್ಗೆ ತೊಗೊಂಡಿದ್ದೆ. ಸೊ ಬೇಡ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಯಾರು ಇಷ್ಟಪಡಲಿಲ್ಲ. ಅದೇ ಧಾರೆ ದಿನ ನಾನು ಎಲ್ಲ ಜ್ಯುವೆಲ್ಲರಿ ಹಾಕ್ಕೊಂಡು ಎಷ್ಟೆಲ್ಲ ಮಾಡ್ಕೊಂಡು ಬಂದಮೇಲೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟರು. ತುಂಬಾ ಚೆನ್ನಾಗಿದೆ ಅಂತ ಅಂದರು. ಸೊ ಇದು ಆ ಸ್ಯಾರಿ ಪೂರ್ತಿ ನೋಡಿ ಈ ರೀತಿ ಬರುತ್ತೆ. ಅದು ಕ್ಯಾಮ್ರಾ ಫೋಕಸ್ಸೇ ಮಾಡ್ತಾಯಿಲ್ಲ ನೋಡಿ. ಸ್ಯಾರಿ ಪೂರ ಈ ರೀತಿ ಡಿಸೈನು. ನೋಡಿ ಇವಾಗ ಸ್ಯಾರಿ ಪೂರ್ತಿ ಇದೇ ರೀತಿ ಡಿಸೈನ್ ಬಂದು ಕೆಳಗಡೆ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್. ಎಷ್ಟು ಸಖತ್ತಾಗಿದೆ ಅಲ್ವಾ. ಸೇಮ್ ಟು ಸೇಮ್ ನಮ್ಮ ಅದಕ್ಕೆ ಇದೇ ಥರ ಸೀರೆ ತಗೊಂಡಿರೋದು ಧಾರೆಗೆ. ನಾನು ಅಂದೆ ಆದ್ರೂ ಇಬ್ರದ್ದು ಒಂದೇ ಥರ ಆಗಲ್ವಾ ಅಂತ. ಏನಾಗಲ್ಲ ಬಿಡು ಅಂತ ಅಂದ್ಬಿಟ್ಟು ಅವಳು ಸೇಮ್ ನನ್ನ ಥರನೇ. ಅದ್ರದ್ದು ಸೆರ್ಗು ಬಂದು ಈ ರೀತಿ ಒಂದು 3,900 ಅನಿಸುತ್ತೆ ಧಾರೆ ಸೀರೆ. 3,900. ಹಾಗೆ ಅದ್ರದ್ದು ಬ್ಲೌಸ್ ಬಂದು ಈ ರೀತಿ. ಎಲ್ಲರೂ ಬ್ಲೌಸ್ ಕಲೆಕ್ಷನಲ್ಲಿ ಹೋಗಿ ನೋಡಿ ಆಯಿತಾ. ಇನ್ನು ನೆಕ್ಸ್ಟ್ ಸ್ಯಾರಿ ಇದು ನನ್ನ ಮದುವೆ ಸೀರೆ ಕಲೆಕ್ಷನ್ಸು. ಬಟ್ ಇವಾಗ ತೋರಿಸೋದು ನಾನು ನನ್ನ ಎಂಗೇಜ್ಮೆಂಟು. ಅದನ್ನು ಸಪ್ರೇಟಾಗಿ ಮಾಡೋದು ಬೇಡ ಅಲ್ಲ. ಸೊ ಹಾಗಾಗಿ ತೋರಿಸ್ತೀನಿ ಇವಾಗಲೇ ನೋಡಿ. ಇದು ಮಮ್ಮಿ ಮನೆಯಿಂದ ತಗೊಂಡಿದ್ದು. ಅಂದರೆ ಎರಡು ನನ್ನ ಸೆಲೆಕ್ಷನ್ನೇ. ದುಡ್ಡು ಮಾತ್ರ ನಮ್ಮ ಮಮ್ಮಿ ಮನೆಯಿಂದ ನಮ್ಮ ಮಮ್ಮಿ ಪೇ ಮಾಡಿದ್ರು, ನಮ್ಮ ಅತ್ತೆ ಮನೆಯಿಂದ ನಮ್ಮ ಅತ್ತೆ ಪೇ ಮಾಡಿದ್ರು ಅಷ್ಟೇ. ಇದು ನನ್ನ ಎಂಗೇಜ್ಮೆಂಟು ಫಸ್ಟ್ ಹಾಕ್ಕೊಂಡಿದ್ದಂತಹ ಸ್ಯಾರಿ. ಪಿಕ್ಚರ್ಸು ಎದುರು ಹಾಕ್ತೀನಿ ನೋಡಿ. ಹಾಗೆ ಅದ್ರದ್ದು ಬಾರ್ಡರು ಸ್ಯಾರಿ ಪೂರ ಈ ರೀತಿ ಬೇಬಿ ಪಿಂಕ್ ಕಲರ್, ಮಧ್ಯದಲ್ಲಿ ಈ ರೀತಿ ಗೋಲ್ಡನ್ದು ಫ್ಲವರ್ ಡಿಸೈನ್ ಬಂದಿದೆ. ಹಾಗೆ ಅದ್ರದ್ದು ಸೆರ್ಗು ಬಂದು ಈ ರೀತಿ ಬ್ಲೂ ಕಲರು, ಬ್ಲೂ ವಿತ್ ಬೇಬಿ ಪಿಂಕ್ ಕಾಂಬಿನೇಷನ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತಗೊಂಡೆ. ಇದು ಎಂಗೇಜ್ಮೆಂಟ್ ಸ್ಯಾರಿ. ಹಾಗೆ ಅದಕ್ಕೆ ಸಿಂಪಲ್ಲಾಗಿ ಮಿಷಿನ್ ವರ್ಕು ಬ್ಲೌಸು. ಎಲ್ಲ ಬ್ಲೌಸ್ದು ಕಲೆಕ್ಷನ್ ಹೋಗಿ ನೋಡಿ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ನಮ್ಮ ಅತ್ತೆ ಮನೆಯಿಂದ. ಅಂದರೆ ಎಂಗೇಜ್ಮೆಂಟ್ಗೆಲ್ಲ ಗ್ರೀನೇ ತೊಗೊಬೇಕು, ಅದೇ ಆ ಥರ ಇರಲಿಲ್ಲ. ನನಗೆ ಯಾವ್ದು ಇಷ್ಟ ಅದನ್ನ ತಗೊಂಡೆ. ಸೊ ಈ ಸ್ಯಾರಿ ಇದನ್ನು ನೋಡ್ರೆ ನೀವು ಧಾರೆ ಸ್ಯಾರಿ ಥರ ಇದೆಯಲ್ಲ ಅಂತ ಅಂದ್ಕೊಳ್ಬೋದು. ನಾನು ಎಂಗೇಜ್ಮೆಂಟ್ಗೆ ಈ ಥರ ತೊಗೊಂಡ್ಬಿಟ್ಟಿದ್ದೆ. ಅದಕ್ಕೆ ಧಾರೆಯಲ್ಲಿ ಸ್ವಲ್ಪ ಸ್ಪೆಷಲಾಗಿ ಆ ಥರ ತೊಗೊಂಡಿದ್ದು. ಸೊ ನೋಡಿ, ಇದು ನನ್ನ ಎಂಗೇಜ್ಮೆಂಟದು ಸ್ಯಾರಿ. ನೋಡಿ ಈ ರೀತಿ ಮಧ್ಯದಲ್ಲಿ ಈ ರೀತಿ ಡಿಸೈನ್ ಇದೆ. ಹಾಗೆ ಬಾರ್ಡರು ಈ ರೀತಿ ಗ್ರೀನ್, ಅಂದರೆ ರಾಮ ಗ್ರೀನ್ ಅಂತಾರಲ್ಲ ಅದನ್ಸುತ್ತೆ. ಈ ರೀತಿ ಗ್ರೀನ್ ಕಲರು. ನಿಮಗೆ ಬ್ಲೂ ಕಲರ್ ಥರ ಕಾಣಿಸ್ತಿರ್ಬೋದು, ಬಟ್ ಇದು ರಾಮ ಗ್ರೀನ್ ಥರ. ಪಿಕ್ಚರ್ಸ್ ಇದ್ದರೆ ಹಾಕ್ತೀನಿ ನೋಡಿ. ಹಾಗೆ ಅದರದ್ದು ಬ್ಲೌಸ್ ಬಂದು ಈ ರೀತಿ ಹೊಲಿಸಿದ್ದು. ಇನ್ನು ಬ್ಲೌಸ್ ವಿಷಯ ಬಂದರೆ ನಾನು ಆಲ್ಮೋಸ್ಟ್ ಎಲ್ಲ ನಾನು ಕೋಕಿಲಕ್ಕನ ಹತ್ರನೇ ಸ್ಟಿಚ್ ಮಾಡ್ಸೋದು ಇದ್ರಿ ಅಲ್ವಾ. ಇದಿಷ್ಟು ನನ್ನ ಮದುವೆ ಸೀರೆ ಕಲೆಕ್ಷನ್ಸು. ಸೊ ನನ್ನ ಮದುವೆ ಸೀರೆ ಕಲೆಕ್ಷನ್ಸು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೊಂದು ತೋರ್ಸೋದನ್ನ ಮರ್ತ್ಬಿಟ್ಟಿದ್ದೀನಿ. ಅದು ಬಂದುಬಿಟ್ಟು ನನ್ನ ಮದುವೆದು ಲೆಹೆಂಗಾ ನೈಟ್ ಹಾಕ್ಕೊಂಡಿದ್ದು. ಅಂದರೆ ಅದು ಸಿಕ್ಕಾಪಟ್ಟೆ ದೊಡ್ಡದು. ಅದನ್ನ ಮಡಚಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ತೆಗ್ದಿಲ್ಲ, ತೋರಿಸೋಷ್ಟು ನನಗೆ ಪೇಷನ್ಸ್ ಇಲ್ಲ. ಇವಾಗ ಇದನ್ನೇ ನಾನು ಮಡಚಿಡೋದು ಒಂದು ಹಾಫ್ ಆನ್ ಅವರ್ ತೊಗೊಳ್ತೀನಿ. ಅದನ್ನ ಟೈಮ್ ಸಿಕ್ಕಾಗ ನೆಕ್ಸ್ಟ್ ಈಗ ನಮ್ಮ ಅಣ್ಣನ ಮದುವೆ ಇದೆಯಲ್ಲ ಅವಾಗ ಹಾಕ್ಕೊಳ್ತೀನಿ ಅದನ್ನೇ ಲೆಹೆಂಗಾನೇ. ಅವಾಗ ನೋಡೋರಂತೆ.
ಸೊ ಇವಾಗ ಅದೊಂದು ಬಿಟ್ಟು ಇನ್ನೆಲ್ಲಾನು ಕೂಡ ನಾನು ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಹಾಗೆ ಇಷ್ಟ ಆಗಿದ್ರೆ ನಾನು ತೋರಿಸಿರೋ ಸ್ಯಾರೀಸಲ್ಲಿ ಯಾವ ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಹಾಗೆ ಬೇಗ ಬೇಗ ಪ್ಲೀಸ್ ಎಲ್ಲರೂ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ. ಬಾಯ್.